ಸಿಲಿಕಾನ್ ಸಿಟಿಯಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ ನಾಯಿಕೊಡೆಯಂತೆ ಎದ್ದಿದ್ದಾವೆ. ಅನಧಿಕೃತವಾಗಿ ಶಾಲೆಗಳನ್ನು ಓಪನ್ ಮಾಡಿದರೆ ಇದೀಗ ಶಾಲಾ ಶಿಕ್ಷಣ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಕೆಲವು ಶಾಲೆಗಳಿಗೆ ನೋಟಿಸನ್ನು ನೀಡಿದರೆ ನೋಡ್ತಿರ್ಬೋದು ನೋಟಿಸ್ ಕಾಪಿ. ಸದ್ಯ ನನಗೆ ವಿ ವಿ ಪುರಂನ ಹೀರೋ ಕಿಡ್ಸ್ ಶಾಲೆಗೆ ನೋಟಿಸ್ ಕೊಟ್ಟಿದ್ದು, ಆ ಶಾಲೆಗೆ ನೋಟಿಸ್ ಕೊಟ್ಟಿದ್ದಾರೆ. ಒಂದು ಕಡೆ ಇಲ್ಲಿ ಭಿತ್ತಿಪತ್ರ ಹಚ್ಚಿದ್ದಾರೆ. ನೋಟಿಸ್ ಕೊಟ್ಟಿರೋ ದೃಶ್ಯ ನೋಡ್ತಿರ್ಬೋದು. ಶಿಕ್ಷಣ ಅಧಿಕಾರಿಗಳು ಬಂದು ನೋಟಿಸನ್ನು ಅಂಟಿಸಿದ್ದಾರೆ. ಇದು ಇಲ್ಲೀಗಲ್ ಸ್ಕೂಲ್, ಇದು ಯಾವುದೇ ಪರ್ಮಿಷನ್ ತೆಗೆದುಕೊಂಡಿಲ್ಲ, ಮಕ್ಕಳನ್ನು ಈ ಒಂದು ಶಾಲೆಗೆ ಸೇರಿಸಬೇಡಿ ಎಂಬುದು ಒಂದು ಕಡೆ ಏನು ಈ ಒಂದು ಭಾಗದ ಶಿಕ್ಷಣ ಅಧಿಕಾರಿಗಳು ನೋಟಿಸಲ್ಲಿ ಉಲ್ಲೇಖ ಮಾಡಿದರೆ. BTM ಲೇಔಟ್ನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಸದ್ಯ ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟರು ಸದ್ಯ ಈಗ ಬ್ಯಾನರನ್ನು ಹರಿದು ಹಾಕಿದ್ದಾರೆ ಈ ಶಾಲೆ ಆಡಳಿತ ಮಂಡಳಿ. ಇಲ್ಲಿ LKG, ಪ್ರೀ ನರ್ಸರಿ, UKG ಎಲ್ಲ ನಡೆಯುತ್ತೆ. ಮಕ್ಕಳನ್ನು ಬರಮಾಡಿಕೊಂಡಿದ್ದಾರೆ, ಅಡ್ಮಿಷನ್ ಮಾಡಿಸ್ಕೊಳ್ತಿದ್ರೆ. ಹೀಗಾಗಿ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ಪರಿಗಣಿಸಬೇಕು. ನೋಟಿಸ್ ಕೊಟ್ಟರು ಇವರು ಶಾಲೆಗಳನ್ನು ಓಪನ್ ಮಾಡಿದ್ದಾರೆ ಎಂಬುದು ಒಂದು ಕಡೆ ಗಂಭೀರ ಆರೋಪ ಸಹ ಕೇಳಿಬಂದಿದೆ. ಹೀಗಾಗಿ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತೊಮ್ಮೆ ಶಾಲೆಗೆ ಭೇಟಿ ನೀಡಿ ಒಂದು ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಡಲು ಈಗ ಮುಂದಾಗಿದ್ದಾರೆ. ಯಾಕಂದರೆ ಮಕ್ಕಳ ಜೊತೆ ಇವರು ಚೆಲ್ಲಾಟವಾಡ್ತಿದ್ದಾರೆ. ಈಗ ಪೂರ್ವ ಪ್ರಾಥಮಿಕ ಶಾಲೆ ಅಲ್ಲಿ ಇಲ್ಲಿಗೆಲ್ ಆಗಿ ಕೆಲವು ಕಡೆ ನಡೆಸ್ತಿದ್ದಾರೆ. ಈ ಒಂದೊಂದಾಗಿ ಶಾಲಾ ಶಿಕ್ಷಣ ಇಲಾಖೆ ನೋಟಿಸನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ಬಸವನಗುಡಿಯ ವಿ ವಿ ಪುರಂನ ಹೀರೋ ಕಿಡ್ಸ್ ಶಾಲೆಗೆ ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ ಇದು ಯಾವುದೇ ಪರ್ಮಿಷನ್ ತೆಗೆದುಕೊಂಡಿಲ್ಲ ಈ ಒಂದು ಪೂರ್ವ ಪ್ರಾಥಮಿಕ ಶಾಲೆ. ಮಕ್ಕಳನ್ನು ಈ ಒಂದು ಶಾಲೆಗೆ ಅಡ್ಮಿಷನ್ ಮಾಡಬೇಡಿ ಎಂಬುದು ಪೋಷಕರಿಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಯಾಕಂದರೆ ಪೋಷಕರು ಸಹ ಒಂದು ಕಡೆ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳನ್ನು ಅಡ್ಮಿಷನ್ ಮಾಡಿಸುವಾಗ ಇದು ಲೀಗಲ್ಲ ಇಲ್ಲೀಗಲ್ಲ ಎಂಬುದು ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಮತ್ತಷ್ಟು ತೊಂದರೆ ಆಗ್ಬೋದು. ಯಾಕಂದರೆ ಮಾರ್ಕ್ಸ್ ಕಾರ್ಡ್ ಎಲ್ಲ ಫೇಕ್ ಆಗ್ಬೋದು. ಯಾಕಂದರೆ ಅನುಮತಿ ಪಡೆಯಲಿಲ್ಲ ಅಂದರೆ ಎಕ್ಸಾಮ್ ಏನೋ ಬರೆಯೋಂಗಿಲ್ಲ. ಇವರು ಇಲ್ಲೇಗೆಲ್ಲ ಎಕ್ಸಾಮ್ ಬರೆಸಿದ್ರೆ ಮತ್ತೆ ಮಕ್ಕಳ ಜೊತೆ ಮಕ್ಕಳ ಭವಿಷ್ಯಕ್ಕೂ ಕಷ್ಟ ಆಗ್ಬೋದು. ಬೇಗ ಪೋಷಕರು ಸಹ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಶಾಲೆಯ ಅಡ್ಮಿಷನ್ ಮಾಡಿಸುವ ವಿಚಾರವಾಗಿ ಪೋಷಕರು ಗಮನ ಹರಿಸಬೇಕಾಗತ್ತೆ. ಇಲ್ಲಿಗೆಲ್ ಯಾವುದು ಲೀಗಲ್ ಯಾವುದು ಅಂತ. ಸದ್ಯ ಇಂಥ ಶಾಲೆಗಳಿಗೆ ಈಗ ನೋಟಿಸನ್ನು ಕೊಡ್ತಿದ್ದಾರೆ. ಅದರ ಸದ್ಯ ಈಗ ಹೀರೋ ಕಿಡ್ಸ್ಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಒಂದು ಶಾಲೆ ಯಾವುದೇ ರೀತಿಯ ಅನುಮತಿ ಪಡೆದುಕೊಂಡಿಲ್ಲ, ಈ ಶಾಲೆ ಮುಚ್ಚಬೇಕೆಂಬುದು ನೋಟಿಸಲ್ಲಿ ಉಲ್ಲೇಖ ಸಹ ಮಾಡಿದ್ದಾರೆ. ಹೀಗಾಗಿ ಆ ಪೋಷಕರು ಸಹ ಒಂದು ಕಡೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬಟ್ ಇಲ್ಲಿನ ಆಡಳಿತ ಮಂಡಳಿ ಸಹ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ದಬ್ಬಾಳಿಕೆ ಮಾಡ್ತಿದ್ದಾರೆ. ಯಾಕಂದರೆ ನಡೆಸೋದು ಇಲ್ಲೀಗಲ್, ಆದರೆ ದಬ್ಬಾಳಿಕೆ ಮಾತ್ರ ಜೋರು ಆಗಿದೆ. ಹೀಗಾಗಿ ಇನ್ನೂ ಹೆಚ್ಚಿಗೆ ಪ್ರಮಾಣದಲ್ಲಿ ಒಂದು ಕಡೆ ಶಿಕ್ಷಣ ಅಧಿಕಾರಿಗಳು ಬೇಗ ಇಂಥ ಶಾಲೆಗಳನ್ನು ಶೀಲ್ ಮಾಡಬೇಕೆಂಬುದು ಈಗ ಒತ್ತಾಯ ಕೇಳಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.